ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ಯಾರಿ ಗ್ರೀನ್ ಕಲರಲ್ಲಿದೆ. ಬಾರ್ಡರ್ ಮತ್ತು ಪಲ್ಲು ಬಂದು ಪಿಂಕಲ್ಲಿದೆ. ಈ ರೀತಿ ಪಿಂಕ್ ಕಲರಲ್ಲಿದೆ. ಇವತ್ತು ನಾನು ನಿಮಗೆ ಕುಚ್ಚು ಹಾಕ್ತೇನೆ ಹಾಗೇ ವರ್ಕ್ ಮಾಡುವಂಥ ಒಂದು ನೀಟಾಗಿ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಕ್ರೋಶಾ ವರ್ಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಲ್ಲು ಪಿಂಕ್ ಇರೋದ್ರಿಂದ ನಾನು ಸ್ಯಾರಿ ಬಾಡಿ ಕಲರ್ ಇದೆಯಲ್ಲ ಆ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಡಬಲ್ ಕಲರ್ ಸ್ಯಾರಿ ಇದ್ದಾಗ ನಾವು ಬಾಡಿ ಕಲರ್ನೇ ಫಸ್ಟು ಕ್ರೋಶಾ ವರ್ಕಿಗೆ ತೊಗೊಳ್ಬೇಕಾಗುತ್ತೆ. ಪಲ್ಲು ಕಲರ್ನೇ ತೊಗೊಂಡ್ರೆ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾವು ಬಾಡಿ ಕಲರ್ ಏನಿರುತ್ತೆ ಅದನ್ನು ಫಸ್ಟು ಸ್ಟೆಪ್ಪಿಗೆ ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪಿಗೆ. ಸೆಕೆಂಡ್ ಸ್ಟೆಪ್ಪು ಇದೆ, ಅದಕ್ಕೆ ಪಿಂಕ್ ಕಲರ್ ಥ್ರೆಡ್ನ ತೊಗೊಳ್ತೀನಿ. ಮತ್ತು 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 11 ನಂಬರ್ನೂ ತೊಗೊಳ್ಳಿ. ನಾನು 10 ನಂಬರ್ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಸ್ಮಾಲ್ ಬೀಡ್ಸ್ಗಳು ಬೇಕಾಗುತ್ತೆ, ಇದನ್ನು ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಸ್ಯಾರಿ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಉಲ್ಟಾ ಎಲ್ಲ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ನಾವು ಸೀದಾ ಇಟ್ಕೊಂಡಾಗ ನಮ್ಮ ರೈಟ್ ಸೈಡ್ ಅಂದರೆ ನಮ್ಮ ಬಲಭಾಗದ ತುದಿ ಏನಿರುತ್ತೆ ಇಲ್ಲಿ ಬಲಗಡೆ ಇಟ್ಕೊಂಡ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಬನ್ನಿ, ಈಗ ಯಾವ ರೀತಿ ಕ್ರೋಶಾ ವರ್ಕನ್ನು ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಹೊಸ ರೀತಿದು ಡಿಸೈನು ಕ್ರೋಶಾ ವರ್ಕು. ನೋಡಿ, ಈ ರೀತಿ 6 ಎಳೆ ದಾರನ ತಗೊಂಡು ಈ ರೀತಿ ಒಂದು ನಾಟ್ ಹಾಕೊಂಡಿದ್ದೀನಿ, ಅಂದರೆ ಒಂದು ಗಂಟನ್ನು ಹಾಕೊಂಡಿದ್ದೀನಿ ಇಲ್ಲಿಗೆ. ಇದನ್ನು ನೋಡಿ ಸೀರೆ ಹಿಂಭಾಗದಲ್ಲಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಈ ರೀತಿ ದಾರನ ತಗೊಬಂದು ಹೀಗೆ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶಾ ಅಂದ್ರೂ ಒಂದೇ. ಈ ಲಾಕ್ ಮಾಡೋ ವಿಧಾನನೇ ಸಿಂಗಲ್ ಕ್ರೋಶಾ ಅಂತ ಹೇಳ್ತಾರೆ. ಆದರೆ ನಾನಿಲ್ಲಿ ಲಾಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟು 2 ಲಾಕನ್ನು ನಾವು ಹಾಕೊಳ್ಳೋದ್ರಿಂದ ಕ್ರೋಶಾ ವರ್ಕ್ ಅನ್ನೋದು ತುಂಬ ಸೆಕ್ಯೂರ್ ಆಗಿ ಇರುತ್ತೆ, ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ 2 ಲಾಕ್ ಮಾಡ್ಕೋಬೇಕು. ಇದಾದಮೇಲೆ 1 2 3 4 5 6 ಚೈನನ್ನು ಹಾಕೋಬೇಕು. ನೋಡಿ, 6 ಚೈನ್ ಆದಮೇಲೆ ಕ್ರೋಶಾ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ಒಂದು ಸಲ ದಾರನ ತೊಗೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆ ಒಳಗಡೆ ಹೀಗೆ ಹಾಕಿ ಕ್ರೋಶಾ ಮೇಲೆ ಒಂದು ಸಲ ದಾರ ತೊಗೊಂಡಿದ್ದೀವಿ ಅಲ್ವಾ. ಈಗ ಎರಡರಲ್ಲೊಂದು ಈ ರೀತಿ ಕಂಬನ ಮಾಡ್ಕೋಬೇಕು. ಇದ್ರ ಪಕ್ಕದಲ್ಲೇ ಈಗ ನಾವು ನೋಡಿ ಇದ್ರ ಪಕ್ಕನೇ ಇನ್ನೊಂದು ಕಂಬ ಮಾಡಿಕೊಂಡೆ. ಕ್ರೋಶಾ ಮೇಲೆ ಒಂದು ಸಲ ದಾರನ ತಗೊಂಡು ಇದೇ ರೀತಿ ನಾವಿಲ್ಲಿ ಪಕ್ಕನೇ ಕ್ರೋಶಾ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಮತ್ತು ಪಕ್ಕದಲ್ಲೇ ಗ್ಯಾಪ್ ಕೊಡಬೇಡಿ, ಪಕ್ಕದಲ್ಲೇ ಈ ರೀತಿ ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಇಲ್ಲಿ ನಾವು 6 ಕಂಬಗಳನ್ನ ಮಾಡ್ಕೋಬೇಕು. 4 ಆಗಿದೆ. ಗ್ಯಾಪ್ ಕೊಡೋಕೆ ಹೋಗಬೇಡಿ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ 6 ಕಂಬಗಳನ್ನ ಮಾಡ್ಕೋಬೇಕು. ಹೀಗೆ ನೋಡಿ, ಈಗ ನೀಟಾಗಿ ಕಾಣುತ್ತಲ್ಲ. 6 ಕಂಬ ಮಾಡ್ಕೊಳ್ಳಿ. 6 ಕಂಬ ಆದಮೇಲೆ ಈ ರೀತಿ ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಹೀಗೆ ಒಂದು ಲಾಕ್ನ ಮಾಡಬೇಕು. ಈಗ ಇಲ್ಲಿ ನಾವು 6 ಚೈನ್ ಹಾಕ್ಕೊಂಡಿದ್ದೀವಿ ಮತ್ತು 6 ಕಂಬ ಮಾಡ್ಕೊಂಡಿದ್ದೀವಿ. ಈಗ ನಾವು ಇದನ್ನು ಸೇರಿಸ್ಕೊಂಡಂಗೆ 6 ಲಾಕ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಪಕ್ಕನೇ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಾ ನಾವು ಈಗ ಕಂಬಗಳಾದಮೇಲೆ ಲಾಕ್ ಮಾಡ್ಕೊಂಡೆ ಅಲ್ವಾ, ಅದನ್ನು ಸೇರಿಸ್ಕೊಂಡು ಹಾಗೇ ಇಲ್ಲಿ ನಾವು ಒಟ್ಟು ಈಗ 6 ಲಾಕ್ಗಳನ್ನ ಮಾಡ್ಕೋಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶಾ ಅಂತಲೇ ಅರ್ಥ. ಇಲ್ಲಿ ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. 6 ಮಾಡ್ಕೊಂಡಾದ್ಮೇಲೆ ಮತ್ತೆ ಈಗ 1 2 3 4 5 6 ಕಂಬ ಮಾಡ್ಕೊಳ್ಳಿ. ಕ್ರೋಶಾ ಮೇಲೆ ಮತ್ತೆ ಒಂದು ಸಲ ದಾರ ತಗೋಬೇಕು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆ ಒಳಗಡೆ ಈ ರೀತಿ ಹಾಕಿ ದಾರನ ತಂದು ಎರಡರಲ್ಲೊಂದು ಇದೇ ರೀತಿ ಮತ್ತೆ ಈಗ 6 ಕಂಬಗಳನ್ನ ಮಾಡ್ಕೋಬೇಕು. ಪಕ್ಕದಲ್ಲೇ ಮಾಡಿ.
ಫ್ರೆಂಡ್ಸ್, ಆರೆಳೆ ದಾರ ಯಾರಿಗಾದ್ರೂ ಸುತ್ಕೊಳ್ಳೋಕೆ ಬರ್ತಾ ಇಲ್ಲ, ಯಾವ ರೀತಿ ತೊಗೊಳಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ಆರೆಳೆ ದಾರ ತೊಗೊಳೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಈಸಿ ಮೆಥಡೇ ಇದೆ. ಆರೆಳೆಯಿಂದ 8 ಎಳೆ ತನಕನೂ ಯಾವ ರೀತಿ ಒಂದೇ ಸಲ ತೊಗೋಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ನೋಡಿಕೊಂಡು ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 6 ಚೈನ್ ಆಯಿತು, 6 ಕಂಬಗಳಾಯಿತು. ಮತ್ತೆ ಇದನ್ನು ಹೀಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಹಾಕೋಗೋದು. ಫಸ್ಟ್ ಸ್ಟೆಪ್ಪು ಪೂರ್ತಿ ಇದೇ ರೀತಿ ಇರುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು ಹಾಕಿದ್ಮೇಲೆ ನೀಟಾಗಿ ತುಂಬ ಗ್ರ್ಯಾಂಡಾಗೆ ಕಾಣುತ್ತೆ. ಇದು ಫಸ್ಟ್ ಸ್ಟೆಪ್ಪು, ಇಷ್ಟೇ, ಈಸಿ ಇದೆ ನೋಡಿ. ಫ್ರೆಂಡ್ಸ್, ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ, ತುಂಬ ಖುಷಿ ಆಯಿತು. ಹಾಗೆ ಕಲಿತಿದ್ದೀರಿ ಅಂತ ಭಾವಿಸ್ತೀನಿ. ಕಲಿತಿರೋರು ಟ್ರೈ ಮಾಡಿ ನೋಡಿ, ಒಂದು ಕಮೆಂಟನ್ನು ಹಾಕಿ, ನನಗೂ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫಸ್ಟು ಸ್ಟಾರ್ಟಿಂಗ್ 6 ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. ಇಲ್ಲಿ 6 ಕಂಬನ ಮಾಡ್ಕೊಳ್ಳಿ. 6 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಆ ಲಾಕಿಂದನೇ ಲೆಕ್ಕ ಮಾಡಿಕೊಂಡು ಕರೆಕ್ಟಾಗಿ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳಿ. ಸಿಂಗಲ್ ಕ್ರೋಶ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ, ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. 6 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 6 ಚೈನ್, ಮತ್ತೆ 6 ಕಂಬಗಳು, ಮತ್ತೆ 6 ಸಿಂಗಲ್ ಕ್ರೋಶ. ಇದೇ ಸ್ಟೆಪ್ಪನ್ನು ಫಾಲೋ ಮಾಡ್ಕೋಬೇಕು ನೀವು. ಇದೇ ಪೂರ್ತಿ ಮೊದಲನೇ ಸ್ಟೆಪ್ಪನ್ನು ಪೂರ್ತಿ ಹಾಕ್ಕೊಂಡು ನಾನು ನಿಮಗೆ ಎರಡನೇ ಸ್ಟೆಪ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಂಬಗಳು ಮತ್ತು ಎಲ್ಲ ಒಂದೇ ಸಮ ಇರಲಿ ನೋಡಿ, ಒಂದೇ ಅಳತೆಯಲ್ಲಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಕೌಂಟಿಂಗು ನೀಟಾಗಿರಲಿ, ಕ್ರೋಶ ವರ್ಕ್ಗಳಿಗೆಲ್ಲ ನೀಟಾಗಿ ಕೌಂಟಿಂಗ್ ಅನ್ನೋದಿರಬೇಕು ಕಂಬ ಮತ್ತು ಚೈನು ಹಾಕುವಾಗ. ಈ ರೀತಿ ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಬನ್ನಿ. ನಾವು ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ಈ ರೀತಿ ಬಟ್ಟೆ ಹಿಂದೆ ಹೀಗೆ ಥ್ರೆಡನ್ನು ಇಟ್ಕೊಂಡು ಮೊದಲು ಲಾಕ್ ಮಾಡಿದ್ವಿ ಅಲ್ವಾ 2 ಟೈಮ್, 2 ಸಲ ಏನು ಲಾಕ್ ಮಾಡಿದ್ವಿ ಆ ಲಾಕಿಗೆ ಮತ್ತೆ ಈ ಥ್ರೆಡನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿದ್ದೆ ಅಲ್ವಾ ಅದರೊಳಗಡೆ ಹೋಗಿ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಹಾಕ್ಕೊಂಡಾದ್ಮೇಲೆ 2 ಟೈಮ್ ಲಾಕ್ ಮಾಡಿಕೊಂಡು ಈ 6 ಚೈನ್ ಏನು ಹಾಕಿದ್ದೀವಿ ಅಲ್ವಾ ಅದರಲ್ಲಿ ಈಗ ನಾವು ಸಿಂಗಲ್ ಕ್ರೋಶನ ಹಾಕೊಂಡು ಹೋಗಬೇಕು. ಅಂದರೆ ಈ ಚೈನು ಫಿಲ್ಲು ಮಾಡಬೇಕು ಅಂದರೆ ಲಾಕನ್ನೇ ಹಾಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶನ ಇಲ್ಲಿ ಹಾಕ್ಕೊಳ್ಳಿ. ಕ್ರೋಶ ಮೇಲೆ ದಾರನ ತೊಗೋಬೇಡಿ. ಹಾಗೆಯೇ ನೋಡಿ ಹೀಗೆ ಚೈನ್ ಒಳಗಡೆ ಹೋಗಿ ದಾರನ ತಂದು 2 ಲೂಪಲ್ಲೂ ಹೀಗೆ ತೊಗೊಂಡ್ರೆ ಈಗ ಸಿಂಗಲ್ ಕ್ರೋಶ ಆಯಿತು. ಕ್ರೋಶ ಮೇಲೆ ಹಾಕಿ ತೊಗೊಳ್ಳೋದನ್ನ ನಾವು ಡಬಲ್ ಕ್ರೋಶ ಅಂತೀವಿ. ಕ್ರೋಶ ಮೇಲೆ ದಾರ ತೊಗೊಳ್ದೇ ಹಾಗೆ ಹಾಕೊಳ್ಳೋದನ್ನ ಸಿಂಗಲ್ ಕ್ರೋಶ ಮತ್ತು ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಈ ರೀತಿ 6 ಕಂಬಗಳೊಳಗಡೆ 8 ಸಿಂಗಲ್ ಕ್ರೋಶನ ಹಾಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ನೋಡಿ ಈ ರೀತಿ ಸ್ಮಾಲ್ ಬೀಡ್ಸ್ ತೋರಿಸಿದ್ದೆ ಅಲ್ವಾ ನಿಮಗೆ ಫಸ್ಟೇ, ಆ ಥರ ಸ್ಮಾಲ್ ಬೀಡ್ಸ್ನ ಈಗ ಹಾಕ್ಕೊಳ್ಳಿ. ಇಲ್ಲಿ ಒಂದು ಬೆರಳಲ್ಲಿ ಸಪೋರ್ಟಲ್ಲಿ ಈಗ ಇಟ್ಕೊಳ್ಳಿ. ಯಾಕೆಂದರೆ ಈಗ ಬಾಗಿಸ್ತೀವಲ್ವ ಆಗ ಸ್ವಲ್ಪ ಜರುಗುತ್ತೆ ಅನ್ನೋರಾದರೆ ಒಂದು ಬೆಳ್ಳನ್ನ ಈ ರೀತಿ ಸಪೋರ್ಟಲ್ಲಿ ಇಟ್ಕೊಳ್ಳಿ. ಅಂದರೆ ಬೆಳ್ಳಲ್ಲಿ ಬೀಡನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಮೊದಲನೇ ಓಲ್ ಏನಿದೆ ಚೈನೊಂದು ಅದರೊಳಗಡೆ ಹೋಗಿ ಈ ರೀತಿ ದಾರನ ತೊಗೊಬನ್ನಿ. ಈ ರೀತಿ ದಾರನ ತಂದಮೇಲೆ ನೋಡಿ ಈ ಬೀಡನ್ನು ಅದರೊಳಗಡೆ ಹಾಕ್ಕೋಬೇಕು. ಅದರೊಳಗಡೆ ಹಾಕ್ಕೊಂಡು ಈಗ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 1 2 3 ಚೈನ್ನ ಹಾಕ್ಕೊಂಡು ಈಗೇನು ಕಂಬ ಮಾಡ್ಕೊಂಡ್ವಿ ಬೀಡ್ ಮೇಲ್ಗಡೆ ಅದ್ರ ಕೆಳಗಡೆ ಹೋಗಿ ದಾರನ ತಂದು ಈ ರೀತಿ ಲಾಕ್ನ ಮಾಡಿಕೊಂಡ್ರೆ ಒಂದು ಪಿಕೌಟ್ ಆಗುತ್ತೆ. ಈಗ ಮತ್ತೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇನ್ನೊಂದು ಬೀಡನ್ನು ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಚೈನ್ ಓಲ್ ಇದೆಯಲ್ವಾ ಅದರೊಳಗಡೆ ಹೋಗಿ ದಾರನ ತಂದು ಈ ರೀತಿ ಒಂದು ಸಲ ದಾರನ ತಂದಮೇಲೆ ಈ ಬೀಡನ್ನು ಅದರೊಳಗಡೆ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಈಗ ಎರಡರಲ್ಲೊಂದು ಈ ರೀತಿ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡ್ವಿ ಅಲ್ವಾ ಈ ರೀತಿ ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಚೈನೊಂದು ಓಲ್ ಇರುತ್ತೆ ಅಲ್ವಾ ಅದರೊಳಗಡೆ ಹಾಕ್ಕೊಂಡು ದಾರನ ತಂದು ಒಂದು ಸಲ ಈ ರೀತಿ ತೊಗೊಳ್ಳಿ. ದಾರ ತೊಗೊಂಡಾದ್ಮೇಲೆ ಈ ಬೀಡನ್ನು ಆ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಹಾಕೋದು ಕಷ್ಟ ಆದರೆ ಆ ಥ್ರೆಡ್ ಒಳಗಡೆ ಬೀಡನ್ನ ಹಾಕ್ಕೊಂಡು ಹಾಕ್ಬೋದು. ಅದನ್ನು ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಆರ್ಚಿಗೆ ಆ ರೀತಿಯೂ ನಿಮಗೆ ಈಸಿ ಆಗುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಯಾವಾಗಲೂ ಬೀಡ್ಗಳು ಫ್ರಂಟಿಗೆ ಬರೋ ಹಾಗೇ ನೋಡ್ಕೋಬೇಕು ನೀವು. 1 2 ಚೈನ್ ಹಾಕಿ ಲಾಕ್ ಮಾಡೋಕ್ಕಿಂತ 3 ಚೈನ್ನ ಹಾಕಿ ಲಾಕ್ ಮಾಡಿದ್ರೆ ಪಿಕೋಟು ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಸ್ವಲ್ಪ ದಪ್ಪ ಕಾಣುತ್ತೆ. ಈ ರೀತಿ ನೋಡಿ ಬೀಡ್ಗಳೆಲ್ಲ ಒಂದೇ ಸಮ ಬರೋ ಹಾಗೆ ಇರಬೇಕು. ಈಗ ಪೂರ್ತಿ ಆಯಿತು. ಈಗ ಇದು
ಬೀಡ್ಗಳಾಗಿದೆ. ಈಗ ನೋಡಿ 1 2 3 4 4 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿಗೆ ಈಗ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಈ ಕಡೆಯಿಂದ 2 ಲಾಕನ್ನು ಬಿಟ್ಬಿಟ್ಟು 3ನೇ ಲಾಕಿಗೆ ಈ ರೀತಿ ಲಾಕ್ನ ಮಾಡ್ಕೊಬಿಡಿ. ಹೀಗೆ ಇವೆರಡು ಚೈನ್ ಏನಿದೆ, ಇವೆರಡು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಆ ಓಲ್ ಒಳಗಡೆ ಹೋಗಿ ಇನ್ನೂ 2 ಸಲ ಸಿಂಗಲ್ ಕ್ರೋಶನ ಹೀಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ. ಫೈನಲ್ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಇನ್ನೊಂದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ. ಥ್ರೆಡ್ಗೆ ಬೀಡನ್ನ ಹಾಕ್ಕೊಂಡು ಹಾಕೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ ಈ 6 ಚೈನ್ ಏನಿದೆ ಅದರೊಳಗಡೆ ಹೀಗೆ ಹೋಗಿ ಇದರಲ್ಲಿ 6 ಚೈನ್ ಒಳಗಡೆ ನಾವು 8 ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೀಟಾಗಿ ಒಳಗಡೆ ಥ್ರೆಡ್ ಕಾಣ್ತಾ ಇರೋ ಹಾಗೆ 8 ಸಲ ಸಿಂಗಲ್ ಕ್ರೋಶನ ಹೀಗೆ ಮಾಡ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಬೀಡನ್ನ ಇಲ್ಲಿಗೆ ಇನ್ಸರ್ಟ್ ಮಾಡಿಕೊಂಡು ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ಳಿ. ಮೊದಲನೇ ಓಲ್ ಒಳಗಡೆ ಹೀಗೆ ಹಾಕ್ಕೊಂಡು ಥ್ರೆಡ್ನ ತೊಗೊಂಡು ಒಂದು ಲಾಕನ್ನು ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಈ ಬೀಡನ್ನು ಫ್ರಂಟಿಗೆ ಬಿಟ್ಕೋಬೇಕೀಗ. ನೆಕ್ಸ್ಟ್ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ. ಈಗ ಲಾಕ್ ಹಾಕ್ಕೊಂಡು ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಅದ್ರ ಹಿಂದೆ ಹೋಗಿ ಹೀಗೆ ಲಾಕ್ ಮಾಡಿಕೊಂಡ್ರೆ ಈಗ ಒಂದು ಪಿಕೌಟ್ ಆಗುತ್ತೆ. ನೋಡಿ ಈ ರೀತಿನೂ ಈಸಿಯಾಗಿ ಹಾಕೋಬೋದು. ನಿಮಗೆ ಇಲ್ಲಿ ಬೀಡನ್ನ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಮೊದಲೇ ಥ್ರೆಡ್ಡಿಗೆ ಬೀಡ್ಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಈಗ ಪಿಕೌಟ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಇಲ್ಲಿಗೆ ಈ ರೀತಿ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಕ್ರೋಶೆ ಮೇಲೆ ದಾರನ ತೊಗೊಂಡು ಪಕ್ಕದ ಹೊಲಿಗೆ ಹೋಗಿ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಆದಮೇಲೆ ಈ ರೀತಿ ಬೀಡನ್ನ ಮುಂದೆ ತೊಗೊಂಡು ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 1 2 3 ಚೈನ್ನ ಹಾಕ್ಕೊಂಡು ಹೀಗೆ ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೌಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೊಂಡು ಮತ್ತೆ ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಪಕ್ಕದ ಚೈನು ಓಲ್ ಒಳಗಡೆ ಹೋಗಿ ಥ್ರೆಡ್ನ ತೊಗೋಬೇಕು. ಒಂದು ಸಲ ಹೀಗೆ ಲಾಕ್ ಮಾಡಿಕೊಂಡು ಬೀಡನ್ನು ಫ್ರಂಟಿಗೆ ಮಾಡ್ಕೊಳ್ಳಿ. ಫ್ರಂಟಿಗೆ ಮಾಡಿಕೊಂಡು ಇನ್ನೊಂದು ಲಾಕನ್ನು ಹಾಕೊಳ್ಳಿ. 1 2 3 ಚೈನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ನೋಡಿ ಈ ರೀತಿನೂ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಗಳನ್ನ, ಈ ರೀತಿನೂ ಹಾಕೋಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಹಾಕೊಳ್ಳಿ. ಥ್ರೆಡ್ ಒಳಗಡೆ ಹಾಕ್ಕೊಂಡು ಹಾಕೋಬೋದು, ಇಲ್ಲ ಸಪ್ರೇಟಾಗಿ ಕ್ರೋಶೆಗೆ ಹಾಕ್ಕೊಂಡು ಹಾಕೋಬೋದು. ನೋಡಿ ಈಗ ನೆಕ್ಸ್ಟು ಇನ್ನೊಂದು ಥ್ರೆಡನ್ನು ಹಾಕ್ಕೊಂಡು ಕ್ರೋಶೆ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದ ಲೂಪಿಗೆ ಹೋಗಿ ಚೈನಿಗೆ ಮತ್ತೆ ದಾರನ ತಂದು ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಫ್ರಂಟಿಗೆ ಬೀಡನ್ನ ತೊಗೊಂಡು ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. 1 2 3 ಚೈನ್ನ ಹಾಕ್ಕೊಂಡು ಈಗ ಹಾಕೊಂಡಿದ್ದ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೌಟ್ ಆಗುತ್ತೆ. ಇದೇ ಥರ ನಾವು ಪೂರ್ತಿ ಸ್ಯಾರಿಗೆ ಮಾಡ್ಕೊಂಡು ಹೋಗಬೇಕು. ಈಸಿ ಇದೆ. 2 ಆರ್ಚನ್ನು ಹಾಕೊಳ್ಳೋ ತನಕ ನಿಮಗೆ ಕಷ್ಟ ಅನಿಸುತ್ತೆ, ಆಮೇಲೆ ಈಸಿನೇ ಆಗುತ್ತೆ. ಈ ಥರ ಯಾವಾಗಲೂ ಬೀಡನ್ನು ಮುಂದೆ ಹೀಗೆ ಹಾಕ್ಕೊಂಡು ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಥ್ರೆಡ್ ಒಳಗಡೆ ಹಾಕಿ ಮಾಡೋದ್ರಿಂದ ಈ ರೀತಿ ಮುಂದೆ ತೊಳ್ಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕು. ಅದೇ ನಾವು ಈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟೆ ನೋಡಿ, ಕ್ರೋಶೆ ಮೇಲೆ ಬೀಡನ್ನ ಹಾಕ್ಕೊಂಡು ಹಾಕೊಳ್ಳೋದಾದರೆ ಏನಿದಿಲ್ಲ, ಹಾಗೆ ಫ್ರಂಟಿಗೆ ಬರುತ್ತೆ ಅದು. ಈ ರೀತಿ ಬೀಡಿಂದ ಹಾಕೋತೀವಿ ಅಂದರೆ ನಾವು ಫ್ರಂಟಿಗೆ ಈ ರೀತಿ ಮುಂದೆ ಮಾಡಿಕೊಂಡು ಆಮೇಲೆ ಇನ್ನೊಂದು ಲಾಕನ್ನು ಹಾಕೋಬೇಕು. ಆಮೇಲೆ 1 2 3 ಚೈನ್ನ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರಲಿ ಆರ್ಚು ಅನ್ನೋದಾದರೆ ನಾನಿಲ್ಲಿ ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನೇ ತೊಗೊಂಡೆ ಅಲ್ವಾ, ನೀವು 2 ಸಲ ತೊಗೊಂಡು ಫಸ್ಟು ಲಾಕ್ ಆದಮೇಲೆ ಬೀಡನ್ನ ಹಾಕ್ಬಿಟ್ಟು ನೆಕ್ಸ್ಟು ಮಾಮೂಲಿ ಪ್ರೊಸೀಜರನ್ನೇ ಫಾಲೋ ಮಾಡಿ, ಆದರೆ ಕ್ರೋಶೆ ಮೇಲೆ 2 ಸಲ ಥ್ರೆಡ್ನ ತೊಗೊಳ್ಳಿ. ಈ ರೀತಿ ಹಾಕೊಂಡಾದಮೇಲೆ ನೋಡಿ ಈ ಕಡೆಯಿಂದ 2ನೇ ಬಿಟ್ಬಿಟ್ಟು 3ನೇ ಚೈನು ಏನು ಲಾಕ್ ಏನಿದೆ ಆ ಲಾಕ್ ಒಳಗಡೆ ಹೀಗೆ ಲಾಕ್ನ ಮಾಡ್ಕೋಬೇಕು. ಮತ್ತು ಇವೆರಡು ಲಾಕ್ಗಳ ಒಳಗಡೆ ಹೋಗಿ 2 ಸಲ ಮತ್ತೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಸೇಮ್ ಪ್ರೊಸೀಜರು, ಈ 6 ಚೈನ್ ಏನಿದೆ ಅದರಲ್ಲಿ 8 ಲಾಕ್ಗಳನ್ನ ಹಾಕೊಂಡು ಹೋಗೋದು. ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೋಬೇಕು. ಈಸಿ ಇದೆ, 2 ರೀತಿ ಹೇಳ್ಕೊಟ್ಟಿದ್ದೀನಿ. ಆದರೆ ನನ್ನ ಒಪಿನಿಯನ್ ಪ್ರಕಾರ ಕ್ರೋಶೆಗೆ ಇದನ್ನು ಮಾಡ್ಕೊಂಡು ಹಾಕೊಳ್ಳೋದು ತುಂಬ ಚೆನ್ನಾಗಿ ಫ್ರಂಟಿಗೆ ನೀಟಾಗಿ ಬರುತ್ತೆ. ಇದನ್ನು ಬರುತ್ತೆ, ನೀವು ನೀಟಾಗಿ ಮುಂದೆ ಮಾಡ್ಕೋಬೇಕು. ಮುಂದೆ ಮಾಡ್ಕೊಂಡು ಹಾಕಿದ್ರೆ ನೀಟಾಗಿ ಬರುತ್ತೆ ಈ ಸ್ಟೆಪ್ಪನ್ನು.
ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು 2 ಥರನೂ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಹಾಕೊಳ್ಳಿ. ಇದೇ ರೀತಿ ನೀವು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ. ನಾನು ಪೂರ್ತಿ ಸ್ಯಾರಿಗೆ ಹಾಕಿ ನೋಡ್ತೀನಿ. ಒಂದೊಂದರಲ್ಲಿ ಈ ರೀತಿ 5 ಬೀಡ್ಗಳು ಬರುತ್ತೆ. ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ನೀವು ರಿಯಲಿ ನೋಡಿದಾಗಲೇ ಅದರ ಲುಕ್ಕು ಎಷ್ಟು ನೀಟಾಗಿರುತ್ತೆ ಅನ್ನೋದು ಗೊತ್ತಾಗೋದು. ಇದೇ ಥರ ನಾನು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಹಾಕ್ತೇನೆ ಹಾಗೆಯೇ ಇದನ್ನು ಹಾಕೋಬೋದು. ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಬೀಡ್ಗಳೆಲ್ಲ ಒಂದೇ ಸಮನೆ ಈ ರೀತಿ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಫ್ಲವರ್ ರೀತಿ ಕಾಣುತ್ತೆ. ನೀವೂ ಹಾಕಿ ನೋಡಿ. ಸೀರೆಗೆ ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ರೀತಿ ಇದೆ.